ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಮನೆಗಳಿಗೆ ವಾಸ್ತು ಭುವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಏನಿರುತ್ತೆ ಅದ್ರ ಬಗ್ಗೆ ಒಂದು ಮಾತಾಡೋಣ. ಹಾಗೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ಪ್ರಶ್ನೆ ಏನು ಅಂತಂದರೆ, ವೆಸ್ಟ್ ಆಫ್ ನಾರ್ತ್ ವೆಸ್ಟ್ಗೆ ರೋಡ್ ಹಿಟ್ಟು ಹೊಡೆದಿದ್ದರೆ ಅದಕ್ಕೆ ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ, ಕೊಡ್ತೀನಿ. ಮತ್ತು ಅವ್ರಿಗೆ ಹೇಳಿದ್ದಾರೆ ಸ್ಟೀಲ್ ಲಾಕರು ಅಥವಾ ಸ್ಟೀಲ್ ಬ್ಯೂರೋ. ನೀವೆಲ್ಲ ಸಾಧಾರಣ ಮಾತಾಡೋದು ಗಾಡ್ರೇಜ್ ಬ್ಯೂರೋ ಅಂತ ಅನ್ನೋದು ಅವತ್ತಿಂದ ಬಂದುಬಿಟ್ಟಿದೆ ನಮಗದು. ಸೊ ಆ ಗಾಡ್ರೇಜ್ ಬ್ಯೂರೋ ಅಥವಾ ಸ್ಟೀಲ್ ಅಲ್ಮೇರಾ, ಓಕೆ, ಅದು ಪಶ್ಚಿಮ ಭಾಗದಲ್ಲಿದ್ದರೆ ಓಕೆನಾ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟು ಪಶ್ಚಿಮ ಭಾಗದಲ್ಲಿ ಇರುವಂಥ ಸ್ಟೀಲ್ ಅಲ್ಮೇರಾ ಅದನ್ನೇ ತೊಗೊಂಡ್ಬಿಡ್ತೀನಿ. ಓಕೆ, ರೈಟ್. ಇವಾಗ ಪಶ್ಚಿಮ ಭಾಗದಲ್ಲಿ ಅಂತಂದರೆ ಇದು ಪಶ್ಚಿಮ ಭಾಗ. ಈ ಪಶ್ಚಿಮ ಭಾಗದಲ್ಲಿ ಏನಾದರೂ ನಿಮಗೆ ಸ್ಟೀಲ್ ಅಲ್ಮೇರಾ ಇತ್ತು ಅಂತಂತಂದರೆ ಏನಾಗಬಹುದು ಪರಿಣಾಮ? ಮೊಟ್ಟ ಮೊದಲಾಗಿ ಪಶ್ಚಿಮ ಭಾಗದಲ್ಲಿ ಅಂತ ಬಂದಾಗ, ವಾಸ್ತು ಪ್ರಕಾರ ಅಂತ ಬಂದಾಗ ಏನಾಗುತ್ತಾರೆ, ಈ ಭಾಗದಲ್ಲಿ ಇರುವಂತಹ ಗ್ರಹ ಯಾವುದು ಅಂತ ಅನ್ನೋದಾದ್ರೆ ಇದು ಶನಿ ಗ್ರಹ. ಶನಿ ಗ್ರಹಕ್ಕೆ ಕಬ್ಬಣ ಅಂದರೆ ಬಹಳ ಇಷ್ಟ. ಶನಿ ಅಂತಂತಂದರೆ ನಿಮಗೆ ಎಲ್ರಿಗೂ ಗೊತ್ತು, ಜೀವನದಲ್ಲಿ ಕಷ್ಟಗಳನ್ನು, ಸಂಕಷ್ಟಗಳನ್ನು, ನಷ್ಟಗಳನ್ನು ಕೊಟ್ಟು ಯಾಕೆ ಕೊಡ್ತಾನೆ ಅಂತಾರೆ, ನಾವು ನೆಟ್ಟಗಿದ್ರೆ ಅವನೇ ನಮ್ಮನಿಗೆ ಆಡಲ್ಲ. ನಾವೇನೋ ನೆಟ್ಟಿಗಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನೆಟ್ಟಿಗೆ ಮಾಡೋದಕ್ಕೋಸ್ಕರ, ಸೊಟ್ಟಿಗಿರೋರನ್ನ ನೆಟ್ಟಿಗೆ ಮಾಡೋದಕ್ಕೋಸ್ಕರ ಶನಿ ಮಹಾತ್ಮ ಜೀವನದಲ್ಲಿ ಒಬ್ಬ ಒಳ್ಳೆ ಅತ್ಯಂತ ವೆರಿ ಸ್ಟ್ರಿಕ್ಟ್ ಮಾಸ್ಟರ್ ಥರ ಬರ್ತಾನೆ, ಅಥವಾ ಅತ್ಯಂತ ಬಲಿಷ್ಠವಾದಂತಹ ಜ್ಞಾನವುಳ್ಳಂತಹ ಒಬ್ಬ ತಾತನ ಥರ ಬಂದು ನಮಗೆ ಜೀವನದಲ್ಲಿ ನಿಧಾನ ಪಾಠ ಕಲಿಸ್ತಾ ಹೋಗ್ತಾನೆ. ಅದಕ್ಕೆ 19 ವರ್ಷ ಬರುವಂಥದ್ದು. ಓಕೆ, ನೀವು ಬೇಗ ಪಾಠ ಕಲಿತ್ಬಿಟ್ರೆ ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಅಲ್ವಾ? ಸೊ ಹಾಗಾಗಿ ಮೊದಲೇ ಶನಿಯ ಪ್ರಭಾವ ಹೆಚ್ಚಿಗೆ ಇರೋಂಥ ಜಾಗ ಯಾವುದು? ಪಶ್ಚಿಮ. ಇದೇ ಪಶ್ಚಿಮ ಭಾಗದಲ್ಲಿ ನೀವು ಶನಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇನ್ನೂ ಕಬ್ಬಿಣದ ಪೆಟ್ಟಿಗೆ, ಕಬ್ಬಿಣದ ಬೀರು, ಕಬ್ಬಣ ಅಲ್ಲಿ ಜಾಸ್ತಿ ಹೆಚ್ಚಾಗಿ ಸೇರಿಸ್ತಾ ಹೋಗ್ತಾನೆ. ಏನಾಗ್ಬಿಡುತ್ತೆ, ಶನಿಯ ಪ್ರಭಾವ ನಿಮ್ಮ ಮೇಲೆ ಇನ್ನೂ ಸ್ಟ್ರಿಕ್ಟು ಭಾಳ ಸ್ಟ್ರಿಕ್ಟ್ ಆಗ್ತಾ ಹೋಗ್ತಾ ಇರ್ತಾನೆ. ಸೊ ಏನು ಮಾಡ್ಬೋದು ಗುರುಗಳೇ, ಇಟ್ಬಿಟ್ಟಿದ್ದೀನಿ ಪರಿಹಾರ. ಎಸ್, ಪರಿಹಾರ ಕೊಡ್ತೀನಿ. ಏನು ಅಂತಂತಂದರೆ, ಒಂದು ಇದು ನಾವು ಶನಿ ವಾಸ್ತು ಪ್ರಕಾರ ನೋಡೋಂಥದ್ದು. ಎರಡನೇದು ಸೈಂಟಿಫಿಕ್ ಆಗಿ ನೋಡೋಕೆ ಹೋದಾಗ ಏನಾಗುತ್ತದೆ, ದ ಮೋರ್ ಮೆಟಲ್ ದ ಮೋರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜಾಸ್ತಿ ಆಗುತ್ತೆ. EMF ಅಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಈ ಪ್ರಭಾವ ಜಾಸ್ತಿ ಆಗುತ್ತೆ ಅಂತಂದು ಹೇಳ್ತಾ ಇರ್ತೀವಿ ನೋಡ್ತಾನೆ. ಸೊ ಎಷ್ಟು ಕಬ್ಬಿಣದ ವಸ್ತುಗಳು ಜಾಸ್ತಿ ಆಗ್ತಾ ಇರುತ್ತೋ ಅಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಮನೇಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಮನೇಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಜಾಸ್ತಿ ಆಗ್ತಾ ಇರುತ್ತೋ ನಮಗೆ ಏನಾಗುತ್ತೆ ಅಂದರೆ, ಬುದ್ಧಿಯ ಮೇಲೆ ಅದರ ದುಷ್ಪರಿಣಾಮ ಬೀರ್ತಾ ಇರ್ತದೆ, ದೇಹದ ಮೇಲೆ ಅದರ ದುಷ್ಪರಿಣಾಮ ಬೀರ್ತಾ ಇರ್ತದೆ. ಎರಡರ ಮೇಲೂ ಆದಾಗ ಏನಾಗುತ್ತದೆ, ನಮಗೆ ಅನಾರೋಗ್ಯ ಬಂದ್ಬಿಡ್ತದೆ. ರೋಗಗಳು ಬಂದಾಗ ಏನಾಗುತ್ತಂದರೆ ನಾವು ಆ್ಯಕ್ಟಿವ್ ಆಗಿ ಏನೂ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ ಅಲ್ವಾ? ಆಗದಿದ್ದಾಗ ಏನಾಗುತ್ತಂದರೆ ಸಂಪಾದನೆ ಆಗಲ್ಲ. ಸಂಪಾದನೆ ಆಗಲಿಲ್ಲ ಅಂತೇಳಿದ್ರೆ ಜೀವನ ನಡೆಸೋಕ್ಕಾಗಲ್ಲ. ಜೀವನ ನಡೆಸೋಕ್ಕಾಗಲಿಲ್ಲ ಅಂದರೆ ಟೆನ್ಷನ್ನು, ಪ್ರೆಷರು ಒಂದೇ ಬರ್ತದೆ ಅಲ್ವಾ? ಹಾಗಾಗಿ ಇದು ಆಗಬಾರ್ದು ಅಂತಂದರೆ ಸೈಂಟಿಫಿಕ್ ಆಗಿ ಸೈನ್ಸಲ್ಲಿ ಏನು ಹೇಳುತ್ತೆ ಅಂತಂದರೆ, ನೀವು ಫಾರ್ ಎಕ್ಸಾಂಪಲ್ ಇದೇ ಒಂದು ಬೀರು ಇದೆ ಅಂತ ಅಂದ್ಕೊಳ್ಳಿ, ಇದು ಮೆಟಲ್ ಇದೆ ಅಂತ ಅಂದ್ಕೊಳ್ಳಿ. ಇದಕ್ಕೇನಾಗಿರುತ್ತೆ, ಲೆಗ್ ಇರುತ್ತೆ ಈ ಥರ. ಸೊ ಈ ಲೆಗ್ ಏನಾಗಿರುತ್ತೆ, ನೆಲಕ್ಕೆ ತಾಕಿರುತ್ತೆ. ಸೊ ಇದರ ಪ್ರಭಾವವನ್ನು, ದುಷ್ಪರಿಣಾಮವನ್ನು ನಾವು ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡಬೇಕಂತಂದರೆ, ಈ ಲೆಗ್ ಭಾಗ ಅಥವಾ ಇದೆಷ್ಟಿರುತ್ತಲ್ಲ ಇಲ್ಲೂ ತನಕ ನೀವು ಮರದ ಹಲಗೆಯನ್ನಿಟ್ಟು ಇದರ ಮೇಲೆ ಬೀರುವನ್ನು ಇಟ್ಕೊಳ್ಳೋದೇನಾಗುತ್ತೆ, ಇದರ ಪ್ರಭಾವ ನನಗೆ ಭೂಮಿಗೆ ಹರಿಯೋದಿಲ್ಲ ಅಲ್ವಾ? ನಾವು ಕರೆಂಟ್ಗೆ ಏನಾದ್ರು ಮುಟ್ಟಿದಾಗ ಏನಾಗುತ್ತೆ, ಹಿಂಗಾಗ್ಬಿಡುತ್ತೆ. ಆದರೆ ನಾವು ಮರದ ಮೇಲೆ ನಿಂತ್ಕೊಂಡು ಏನಾದ್ರು ಕರೆಂಟ್ ವೈರನ್ನು ಮುಟ್ಟಿದ್ರು ಕೂಡ ನಮಗೇನು ಪ್ರಭಾವ ಆಗೋದಿಲ್ಲ. ಅದೇನಾದರೂ ಮರದ ತುಂಡಿಲ್ಲ, ಹಾಗೆ ವೈರ್ನೇನಾದ್ರು ಮುಟ್ಟರೆ ನಮ್ಗೆ ಶಾಕ್ ಹೊಡೆದೇ ಹೊಡಿತದೆ. ಆದರೆ ಮರದ ಮೇಲೆ ನಿಂತ್ಕೊಂಡು ಮಾಡಿದಾಗ ಆಗಲ್ಲ. ಯಾಕೆ ಅಂತಂದರೆ ಆ ಎನರ್ಜಿ ಭೂಮಿಗೆ ಟ್ರಾನ್ಸ್ಫರ್ ಆಗಲ್ಲ. ಯಾವಾಗ ಇಲ್ಲಿಂದ ಇಲ್ಲಿಗೆ ಪಾಸ್ ಆಗುತ್ತಲ್ಲ, ಪಾಸ್ ಆದಾಗಲೇ ನನಗೇನಾಗುತ್ತೆ, ಶಾಕ್ ಹೊಡೆದಂಗೆ ಆಗುತ್ತೆ. ಪಾಸ್ ಆಗ್ತಿಲ್ಲ ಅಂತಾರೆ ಶಾಕ್ ಹೊಡೆಯಲ್ಲ. ಅದೇ ರೀತಿ ಇದರ ದುಷ್ಪರಿಣಾಮವನ್ನು ನೆಲದಿಂದ ಭೂಮಿಯ ಮೂಲಕ ಹರಿದು ಎಲ್ಲರಿಗೂ ದುಷ್ಪರಿಣಾಮ ಬೀರಬಾರ್ದು ಅಂತ ಅನ್ನೋದಾದರೆ, ಯಾರು ತುಂಬ ಚೆನ್ನಾಗಿ ಒಳ್ಳೆ ಪ್ರಶ್ನೆ ಕೇಳಿದರೆ. ಸೊ ಈ ಪ್ರಶ್ನೆಗೆ ಉತ್ತರ ಇದು, ಒಂದು ಮರದ ಹಲಗೆಯನ್ನು ಹಾಕ್ಕೊಳ್ಳಿ, ಅದರ ದುಷ್ಪರಿಣಾಮ ಕಡಿಮೆ ಆಗುತ್ತೆ. ಓಕೆ, ರೈಟ್. ಮತ್ತೊಬ್ಬರು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ, ವೆಸ್ಟ್ ಆಫ್ ನಾರ್ತ್ ವೆಸ್ಟ್. ಎಲ್ಲರಿಗೂ ಸಾಕಷ್ಟು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಈಗ. ವೆಸ್ಟ್ ಆಫ್ ನಾರ್ತ್ ವೆಸ್ಟ್ಗೆ ರೋಡು ಹಿಟ್ಟು ಹಿಂಗಿದೆ ಅಂದರೆ ಹಿಂಗೆ ಹೋಗಿರುತ್ತೆ. ನನ್ನ ಪ್ರಕಾರ ಅದು ಹಿಂಗೆ ಹೋಗಿರಲೇಬೇಕು. ಅದು ಹೋಗಿದ್ದಾಗ ಇಲ್ಲಿ ಬಂದು ವೆಸ್ಟ್ ಆಫ್ ನಾರ್ತ್ ವೆಸ್ಟಲ್ಲಿ ಹೇಳಿದಲ್ಲ, ಕಾಯಿಲೆಯ ಗುಣಲಕ್ಷಣಗಳನ್ನು ತಿಳ್ಕೊಂಡಾಗ ಮಾತ್ರ ಏನು ಕಾಯಿಲೆ ಅಂತ ಗೊತ್ತಾಗುತ್ತೆ. ಸೊ ಇದರ ಗುಣಲಕ್ಷಣಗಳು ಏನಿರುತ್ತೆ ಅಂತಂದರೆ, ದುಃಖ, ದುಗುಡ, ದುಮಾನ ಇದ್ದೇ ಇರ್ತದೆ. ಮನೇಲಿ ಸದಾ ಕೆಡ್ದಾಗೇ ಮಾತಾಡ್ತಾ ಇರ್ತಾರೆ, ಕೆಡದನ್ನೇ ಮಾತಾಡ್ತಾ ಇರ್ತಾರೆ. ಸದಾ ಊರವ್ರ ಮುಂದೆ ಎಲ್ಲ
ತಮ್ಮ ಗೋಳನ್ನು ಹೇಳ್ಕೊಳ್ತಾ ಇರ್ತಾರೆ. ಮೂರನೇದು, ಮನೆಯಲ್ಲಿ ಸೂಸೈಡಲ್ ಟೆಂಡೆನ್ಸಿ ಹೆಚ್ಚಾಗ್ತಾರೆ. ಇದಿಷ್ಟು ಇದ್ದಾಗ ಮಾತ್ರ ವೆಸ್ಟ್ ಆಫ್ ನಾರ್ತ್ ವೆಸ್ಟಿಂದ ರೋಡ್ ಇಟ್ಟು ಹೊಡಿತಾ ಇದೆ ಅಂತ ಅರ್ಥ. ಸೊ ಹೀಗಿದ್ದಾಗ ಏನು ಮಾಡ್ತೀವಿ ಪರಿಹಾರ ಅಂತಂದಾಗ, ಇಲ್ಲಿ ಗೇಟ್ ಇದ್ದರೆ ಹಿಂಗೆ ಬಂದು ಇಲ್ಲೇನಾದ್ರು ಬರೋಕ್ಕಾಗತ್ತಾ ನೋಡಿ. ಅಂದರೆ ಇದು ಬಂದಾಗ ಇಲ್ಲಿ ಸೊ W3 W4 ಈ ಕಡೆಯಿಂದ ಬಂದಾಗ W3, ಇದು W4 W5 ಇದೆಲ್ಲಾದರೂ ಎಂಟ್ರಿ ಮಾಡ್ಕೊಳಕ್ಕಾಗತ್ತಾ, ಸಾಧ್ಯ ಆಗತ್ತಾ ನೋಡಿ. ಇಲ್ಲ ಸರ್ ಗುರುಗಳೇ ಆಗ್ತಾ ಇಲ್ಲ, ನಂಗೆ ಇಲ್ಲಿ ಎಂಟ್ರಿ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತಂದಾಗ, ಇಲ್ಲೇ ಬರೋದು ನನಗೆ ಅಂತಂದಾಗ, ಸೊ ಇಲ್ಲಿಗೆ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಗೇಟ್ಗೆ ಆಗ್ಬೋದು ಅಥವಾ ಪಕ್ಕದಲ್ಲಿ ಕಾಂಪೌಂಡ್ಗೆ ಆಗ್ಬೋದು. ಇಲ್ಲಿಗೆ ಏನಾಗುತ್ತೆ ಅಂತಂದರೆ ನಾವು ಸ್ಪೈಕ್ಸ್ ಅಂತ ಕರಿತೀವಿ. ಸ್ಪೈಕ್ಸ್ ಅಂತಂದರೆ ಮುಳ್ಳುಗಳಿರುವಂಥದ್ದು. ಸೊ ಆ ಮುಳ್ಳುಗಳಿರುವಂಥದ್ದನ್ನು ಈ ರೀತಿ ಮುಳ್ಳುಗಳಿರ್ಬೇಕದು, ಅಥವಾ ಏನು ಸಿಗಲಿಲ್ಲ ಅಂತಂದರೆ ಒಂದು ಹಲಗೆ ತೊಗೊಳೋದು, ಹಲಗೆಗೆ ಮಳೆಗಳನ್ನು ಈ ಕಡೆಯಿಂದ ಹೊಡೀರಿ. ಹಲಗೆ ತೊಗೊಳ್ಳಿ, ಮಳೆಗಳನ್ನ ಈ ಕಡೆಯಿಂದ ಹೊಡೀರಿ. ಹೊಡೆದಾಗ ಏನಾಗುತ್ತೆ, ಅದರ ಹೆಡ್ಡಿಂಗ್ ಇರುತ್ತದೆ, ಇದರ ಚೂಪು ಇಲ್ಲಿರ್ತದೆ ಇದು. ಓಕೆ, ಇದರ ಹೆಡ್ ಇಲ್ಲಿರ್ತದೆ, ಟೈಲ್ ಇಲ್ಲಿ ಬಂದಿರ್ತದೆ. ಈ ಟೈಲ್ ಬಂದ್ಬಿಟ್ಟು ಚೂಪಾಗಿರ್ತದೆ. ಇದನ್ನೇನು ಮಾಡಬೇಕು ಅಂದರೆ ರಿವರ್ಸ್ ಮಾಡಿಕೊಂಡು ಇಲ್ಲಿಗೆ ಎರಡು ಕಡೆಗೂ ಕೂಡ ನೀವು ಇದನ್ನು ಫಿಕ್ಸ್ ಮಾಡೋದ್ರಿಂದ, ಅಂದರೆ ಗೋಡೆಗೆ ಆಗ್ಬೋದು ಅಥವಾ ಕಾಂಪೌಂಡ್ಗೆ ಆಗ್ಬೋದು ಅಥವಾ ಗೇಟ್ಗೆ ಆಗೋದು, ಇದನ್ನು ಫಿಕ್ಸ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂತಂದರೆ ಬರೋಂಥ ಎನರ್ಜಿ, ಆ ನೆಗೆಟಿವ್ ಎನರ್ಜಿ ಪಂಕ್ಚರ್ ಆಗುತ್ತೆ ಅನ್ನೋದು ಫೆಂಕ್ಷುವಲ್ಲಿ ಹೇಳುತ್ತೆ. ಹಾಗೆ ವೀದಿ ಶೂಲ ಅಂತಂದ್ಬಿಟ್ಟು ನಮ್ಮ ವಾಸ್ತುವಲ್ಲಿ ಬಂದಾಗಲೂ ಕೂಡ ಅದಕ್ಕೂ ಕೂಡ ಇದು ಪರಿಹಾರವನ್ನು ಸೂಚಿಸುತ್ತೆ. ಈ ರೀತಿ ಮಾಡ್ಕೊಳ್ಳೋದು ಒಂದು ಆಯ್ತಲ್ಲ. ಅದಾದಮೇಲಿಂದ ನಿಮ್ಮ ಮನೆ ಎಂಟ್ರೆನ್ಸು ಇಲ್ಲೇ ಇದೆ ಅಂತಂತಂದರೆ ಈ ಭಾಗದಲ್ಲಿ ಸದಾ ಗ್ರೇ ಕಲರು ಅಥವಾ ಅಥವಾ ಡಾರ್ಕ್ ಸಿಲ್ವರ್ ಕಲರು ಅಥವಾ ಡಾರ್ಕ್ ಗ್ರೇ ಕಲರು ಫ್ಲೋರ್ ಮ್ಯಾಟನ್ನು ಯಾವಾಗ ಹಾಕ್ಕೊಂಡ್ರಿ ಮನೆಯ ಮೇಲ್ಗಡೆಗೆ, ಅಂದರೆ ಡೋರ್ ಮೇಲ್ಗಡೆಗೆ 24/7 ಉರಿಯೋ ರೀತಿಯಲ್ಲಿ 0 ವ್ಯಾಟ್ ವೈಟ್ ಬಲ್ಬಲ್ಲ, ಸ್ವಲ್ಪ ಕಾಸ್ಟ್ಲಿ ಆಗೋಂಥದ್ದು 8 ವ್ಯಾಟ್ಸು 10 ವ್ಯಾಟ್ಸು 20 ವ್ಯಾಟ್ಸು ಬಲ್ಬನ್ನು 24/7 ಹಾಕಿಟ್ಟಿರಿ. ಇದನ್ನು ಬೆಳಗ್ಗೆ ಹೊತ್ತು ತೆಗೀರಿ ಈ ಡೋರನ್ನು, ಸಂಜೆ ಹೊತ್ತು ಆದಷ್ಟು ಮುಚ್ಚಿಡಿ. ಬೆಳಗ್ಗೆ ಹೊತ್ತು ತೆಕ್ಕೊಳ್ಳಿ, ಏನು ತೊಂದರೆ ಆಗಲ್ಲ ಇದರಿಂದ. ಆದರೆ ಸಂಜೆ ಹೊತ್ತು ಏನಾದ್ರು ತೆಗೆದಿಟ್ಕೊಂಡಿದ್ರೆ ಇದರಿಂದ ಬರುವಂತಹ ಈ ಸೂರ್ಯನ ರಶ್ಮಿಗಳೇನು ಬರುತ್ತಲ್ಲ, ಈ ಕಡೆಯಿಂದ ಬರುತ್ತಾ ಎನರ್ಜಿ ಏನಿರುತ್ತಲ್ಲ, ದಟ್ ಕ್ರಿಯೇಟ್ಸ್ ಮೋರ್ ಆಫ್ ನೆಗೆಟಿವ್ ಎನರ್ಜಿ. ಓಕೆ, ಇದನ್ನು ಮಾಡ್ಕೊಳ್ಳಿ. ಹಾಗೆ ಮಿಸ್ಟೇಕ್ಸ್ ಅಂತ ಬಂದಾಗ ಹೀಗೆ ಇನ್ನೊಂದು ವಾಸ್ತು ಕನ್ಸಲ್ಟೆನ್ಸಿಂದ ಬಂದಿದ್ದರು. ಸರಿ, ಇವಾಗ ವಾಸ್ತು ಕನ್ಸಲ್ಟೆನ್ಸಿ ನಾನು ಹೇಳ್ತಾ ಇರ್ತೀನಲ್ಲ, ಸೊ ಹೋಗೋದು, ಡ್ರಾಯಿಂಗ್ ಮಾಡೋದು, ನೋಡೋದು, ಎಲ್ಲೆಲ್ಲಿ ಏನೇನಿರುತ್ತೆ ಇದೆಲ್ಲವನ್ನು ಚೆಕ್ ಮಾಡ್ತಾ ಹೋಗ್ತಾ ಇರ್ತೀನಿ. ಚೆಕ್ ಮಾಡ್ತಾ ಹೋದಾಗ ಏನಾಯಿತು ಅಂತಂದರೆ ಅವ್ರ ಮನೆಯಲ್ಲಿ ಒಂದು ಪ್ರಾಜೆಕ್ಟಲ್ಲಿ ಏನಾಯ್ತು ಅಂದರೆ ನಾರ್ತ್ ಈಸ್ಟಲ್ಲಿ ಏನಾಗ್ಬಿಟ್ಟಿತ್ತು, ಅವ್ರಿಗೆ ಇದಿತ್ತು ಸಿಕ್ಬಿಡ್ತು, ಏನೋ ವಾಷಿಂಗ್ ಮಿಷಿನ್ ಸಿಕ್ಕಿತ್ತು ಹೋದ ಸಲದಲ್ಲಿ. ಈ ಸಲದಲ್ಲಿ ಏನಾಯಿತು ಅಂತಂತಂದರೆ ಇಲ್ಲಿ ನೋಡಿದಾಗ ಏನಾಗ್ಬಿಟ್ಟಿದೆ ಅವ್ರಿಗೆ ಎಕ್ಸಾಕ್ಟಾಗಿ ಸ್ವಲ್ಪ ನಾರ್ತ್ ಈಸ್ಟು ಸ್ವಲ್ಪ ನಾರ್ತ್ ಎರಡೂ ಸೇರ್ಕೊಂಡು ಏನಾಗ್ಬಿಟ್ಟಿದೆ, ಇಲ್ಲಿ ಅವರ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟಿದೆ. ಇದನ್ನೇನು ಮಾಡಿದ್ದಾರೆ ಅವರು, ಇಲ್ಲಿ ಸ್ಟವ್ ಇಟ್ಕೊಂಡು ಈಸ್ಟ್ ನೋಡ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಆದರೆ ಪ್ರಗತಿ ಝೀರೋ, ಪ್ರಗತಿ ಆಗ್ತಾನೇ ಇಲ್ಲ. ಯಾಕೆ ಅಂತ ನೋಡಿದಾಗ ನಾನು ನೋಡಿದ್ದು ಫಸ್ಟ್ ಏನು ಮಾಡ್ತೀನಿ, ನಾರ್ತ್ ಈಸ್ಟ್ ನೋಡ್ತೀನಿ. ನಾರ್ತ್ ಈಸ್ಟ್ ನೋಡ್ತಾ ಇದ್ದಂಗೆ ನಾವು ಈ ಲೈನು ಆಫೀಸಲ್ಲೆಲ್ಲ ಡ್ರಾಯಿಂಗ್ ಮಾಡ್ಬಿಟ್ಟು ಅದಕ್ಕೆಲ್ಲ ಝೋನ್ಸ್ಗಳು ಹಿಂಗೆ ಹೇಳಿರ್ತಾರೆ. ನೋಡಿದ ತಕ್ಷಣ ಏನಂತ ಸ್ಟವ್ ಇಲ್ಸಿಗೆ ಹಾಕೊಂಡ್ಬಿಡ್ತಾನೆ ನನಗೆ. ಸ್ಟವ್ ಇಲ್ಸಿಗೆ ಹಾಕೊಂಡ್ಬಿಡ್ತು. ಇದೇ ಆಗಿದೆ ನಾರ್ತ್ ಈಸ್ಟ್. ಅವ್ರಿಗೆ ಕೇಳಿದ್ರೆ ಇಲ್ಲ ಸರ್, ನಮಗೆ ಬೇರೆ ವಾಸ್ತುವರು ಬಂದಿದ್ರು, ಅವ್ರು ಹೇಳಿದರು ಇದು ನಾರ್ತ್ ವೆಸ್ಟ್ ಬರುತ್ತೆ, ಹಾಗಾಗಿ ಇಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸ್ಟವ್ವು. ಹಾಗಾಗಿ ನಾರ್ತ್ ವೆಸ್ಟು ಅಂತ ಮಾಡ್ಕೊಂಡ್ವಿ. ನೋಡಿ ಇಲ್ಲೇ ಆಗ್ತಾರಂಥದ್ದು. ಈ ಸಾಧಾರಣ ವಾಸ್ತು ಹೇಳೋಂಥವ್ರಿಗೂ ಎಕ್ಸ್ಪರ್ಟ್ ಆಗಿ ಇದನ್ನು ಸ್ಟಡಿ ಮಾಡಿ ಇದನ್ನು ಲಾಜಿಕಲ್ಲಾಗಿ ಸೈಂಟಿಫಿಕ್ಕಾಗಿ ಮಾಡೋವಂಥವ್ರಿಗೂ ತುಂಬ ವ್ಯತ್ಯಾಸ ಇದೆ. ಹೇಗೆ ಒಬ್ಬ ನಾಟಿ ವೈದ್ಯನಿಗೂ ಒಬ್ಬ MBBS ಮಾಡಿ MD ಮಾಡಿ ಸ್ಪೆಷಲೈಸೇಷನ್ ಮಾಡಿರೋಂಥ ಡಾಕ್ಟ್ರಿಗೂ ಇರೋಂಥ ವ್ಯತ್ಯಾಸ ಇದಿರುತ್ತದೆ. ನಾಟಿ ವೈದ್ಯರು ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಅವರಿಗೆ ಅಷ್ಟೊಂದು ಸೂಕ್ಷ್ಮವಾಗಿ ಇದನ್ನು ನೋಡೋಕ್ಕೆ ಬರಲ್ಲ. ಹಾಗೆಯೇ ಬೇರೆ ವಾಸ್ತು ಕನ್ಸಲ್ಟೆಂಟ್ಗಳು ತಪ್ಪು ಅಂತ ಹೇಳಿಲ್ಲ, ಆದರೆ ಅವ್ರು ಇಷ್ಟೊಂದು ಸೂಕ್ಷ್ಮವಾಗಿ ಗಮನಿಸೋದಿಲ್ಲ. ನಾನು ನೋಡಿದಾಗ ಏನಾಗಿತ್ತು ಅಂದರೆ ನಾರ್ತು ಇಲ್ಲಿ ಹೊಟ್ಟೋಗಿತ್ತು, 23 ಡಿಗ್ರಿ ಹಿಂಗೆ ಹೊಟ್ಟಾಗಿದೆ. ಎಲ್ಲಿ ಹೊಟ್ಟಾಗಿದೆ ಇದು, ಇಲ್ಲಿ ಬಂದ್ಬಿಟ್ಟಿದೆ 23 ಡಿಗ್ರಿ ಹಿಂಗೆ ಹೋಗಿದೆ. ಅವ್ರು ಏನು ಅನ್ಕೊಂಡಿರ್ತಾರೆ ಅಂತಂದರೆ ನಾರ್ತ್ ಇಲ್ಲಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ, 0 ಡಿಗ್ರಿಗೆ ಇರುತ್ತೆ. ಸೊ ಹಾಗಾಗಿ ಇದು ನಾರ್ತ್ ವೆಸ್ಟ್ ಇರುತ್ತೆ, ಇಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಸೊ ನಾರ್ತು 23 ಡಿಗ್ರಿ ಇಲ್ಲಿದ್ದಾಗ ಏನಾಗ್ಬಿಡುತ್ತದೆ, ಸೊ ಇಲ್ಲಿ ಬಂದಾಗ ನಾರ್ತ್ ಈಸ್ಟ್ ಆಗಿಬಿಟ್ಟಿರ್ತದೆ ಅದು. ಓಕೆ, ಸೊ ಹಂಗಾಗಿ ಅದಾಗಿದೆ, ಅದು ಪ್ರಾಬ್ಲಮ್ ಆಗಿದೆ. ಅವರಿಗೆ ಕೇಳಿದ್ರೆ ಸುಮಾರು ವರ್ಷಗಳಿಂದ ಮನೇಲಿದ್ದೀವಿ, ಏನೇನೇನೇನೇನೋ ಪ್ರಯತ್ನಗಳು ಮಾಡಿದ್ವಿ, ಏನೇನೇನೋ ಪೂಜೆಗಳು ಮಾಡಿದ್ದಾಯಿತು, ಆ ಜ್ಯೋತಿಷಿಗಳು ಈ ಜ್ಯೋತಿಷಿಗಳು ಇದೆಲ್ಲ ನೋಡ್ಬಿಟ್ಟಿದ್ದೀನಿ. ಆ ಮನೇಲಿ ನೋಡಿದ್ರೆ ನಿಜವಾಗ್ಲೂ ಆ ಫೋಟೋಸ್ ನಾನು ನೋಡ್ತಾ ಇರ್ತೀನಿ, ಬಂದಿದ್ದೆಲ್ಲ ಅವ್ರ ಮನೆಯದೆಲ್ಲ ಫೋಟೋಸ್ ತರ್ತಾರೆ ನಮ್ಮ ಟೀಮು, ಅದನ್ನೆಲ್ಲ ನೋಡ್ತಾ ಇರ್ತೀನಿ. ನೋಡ್ತಾ ಇದ್ದಾಗ ಏನಾಗುತ್ತೆ, ಆ ಪೂಜಾ ಮನೇಲಿ ಹಿಂದೂ ದೇವಾನುದೇವತೆಗಳು ಫೋಟೋಗಳು ಎಷ್ಟಿದೆ ಅಷ್ಟೂ ಫೋಟೋಗಳು ಅಲ್ಲಿದೆ.
ಆದರೆ ಯಾರೂ ಅವ್ರನ್ನ ಕಾಪಾಡ್ತಿಲ್ಲ. ದೇವತೆಗಳು ಯಾರೂ ನಮ್ಮನ್ನು ಪರ್ಸ್ನಲಾಗಿ ಒಂದು ಕಾಪಾಡೋದಿಲ್ಲ. ನಮಗೆ ಬುದ್ಧಿಶಕ್ತಿ ಕೊಟ್ಟಿರ್ತಾರೆ. ಆ ಬುದ್ಧಿಶಕ್ತಿಯನ್ನು ಬಳಸ್ಕೊಂಡು ನಾವು ಜೀವನದಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು, ಏನು ಮಾಡೋದು ಸರಿ, ಏನು ಮಾಡೋದು ತಪ್ಪು ಅನ್ನೋದನ್ನು ಆ ಪರಿಜ್ಞಾನ ನಮಗಿರಬೇಕು ಅಲ್ವಾ. ಎಲ್ಲದಕ್ಕೂ ನಾವು ದೇವ್ರ ಮೇಲೆ ಭಾರನೂ ಹಾಕೋಕ್ಕಾಗಲ್ಲ, ದೇವರನ್ನ ದೂಷಣೆ ಮಾಡೋಕ್ಕೂ ಆಗಲ್ಲ. ಭಗವಂತ ನಮಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಜ್ಞಾನಶಕ್ತಿ ಕೊಟ್ಟಿದ್ದಾನೆ, ವಿವೇಕ ಶಕ್ತಿ ಕೊಟ್ಟಿದ್ದಾನೆ, ಎಲ್ಲ ರೀತಿಯಾದಂಥ ಸುಮಾರು 8 ಶಕ್ತಿಗಳನ್ನು ಕೊಟ್ಟಿದ್ದಾನೆ. ಆ 8 ಶಕ್ತಿಗಳೇನು ಅನ್ನೋದು ಮುಂದೆ ಯಾವಾಗಾರ ಮಾತಾಡ್ತೀನಿ. ಸೊ ಅಷ್ಟು ಶಕ್ತಿಗಳನ್ನು ಬಳಸ್ಕೊಂಡು ನನ್ನ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಲ್ವಾ. ಸೊ ಹಿಂಗಾಗಿ ಬಂದಿದೆ. ಸರಿ, ಅವರು ಪರಿಹಾರ ಹೇಳಿದ್ದೀನಿ, ನೋಡೋಣ. ಓಕೆ, ಇಂಥ ಮಿಸ್ಟೇಕ್ಸ್ಗಳನ್ನ ಮಾಡೋಕ್ಕೋಗ್ಬೇಡಿ. ಯಾಕಂದರೆ ಯಾವಾಗಲೂ ಅಷ್ಟೇ ಎಲ್ಲ ಸೈಟ್ಗಳು 0 ಡಿಗ್ರಿಗೆ ಇರೋದಿಲ್ಲ. ಒಂದೊಂದು ಸೈಟ್ಗಳು ಒಂದೊಂದು ಥರ ಇರ್ತದೆ. ಅದನ್ನು ಸರಿಯಾಗಿ ನೋಡಿಕೊಂಡು ಪ್ರಾಪರ್ ಡಿಗ್ರಿಗೆ ಚೆಕ್ ಮಾಡ್ಕೊಂಡು ಮಾಡಿದಾಗ ಮಾತ್ರ ವಾಸ್ತು ವರ್ಕ್ ಆಗುತ್ತೆ. ಇಲ್ಲದಿದ್ದರೆ ವಾಸ್ತು ನಮಗೆ ವಿರುದ್ಧವಾಗಿ ವರ್ಕ್ ಆಗಿಬಿಡುತ್ತೆ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅಷ್ಟೇ ಈಶ್ವರಗಳ ಜೊತೆಗೆ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.